ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಫ್ರೆಂಟ್ ಫುಡ್ ಇನ್ ದೇ ಡಿಫ್ರೆಂಟ್ ನ್ಯೂಟ್ರಿಯೆಂಟ್ಸ್ ಅದ್ರ ಆ ಟೇಬಲ್ ಫಿಲ್ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನ್ಯೂಟ್ರಿಯೆಂಟ್ಸ್ ಪ್ರೆಸೆಂಟ್ ಇನ್ ವೇರಿಯಸ್ ಐಟಮ್ಸ್. ಇದು ನಿಮಗೂ ಸಹ ಅದರಲ್ಲಿ 2ನ ಆನ್ಸರ್ ಮಾಡಿ 10 ಕ್ವಶನ್ಸ್ ಕೊಟ್ಟಿದ್ದೆ. ಸಿ ನೆಕ್ಸ್ಟ್ 3.4 ನೋಡಿ, ಬ್ಯಾಲೆನ್ಸ್ಡ್ ಡಯಟ್. ಏನು ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಸಂತುಲಿತ ಅಥವಾ ಸಮತೋಲನ ಆಹಾರ ಅಂತೇಳಿ ಕರೀತಾರೆ. ಬ್ಯಾಲೆನ್ಸ್ ಮಾಡೋದು ಅಂದರೆ ಸಮತೋಲನದಲ್ಲಿ ಇಡೋದು. ಅಂದರೆ ನಾವು ಯಾವುದೇ ಆಹಾರವನ್ನು ಸಂತುಲಿತವಾಗಿ ಅಂದರೆ ಸಮತೋಲನ ಆಹಾರವನ್ನು ಸೇವಿಸಿದ್ರೆ ಅದನ್ನು ಬ್ಯಾಲೆನ್ಸ್ಡ್ ಡಯಟ್ ಅಂತೇಳಿ ಕರೀತಾರೆ. ಸಿ ಆರ್ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ಸ್ ದ ಸೇಮ್ ಫಾರ್ ಎವ್ರಿ ಒನ್. ಎಲ್ಲರಿಗೂ ಒಂದೇ ಪ್ರಮಾಣದ ಪೋಷಕಾಂಶಗಳು ಬೇಕಾಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಎಲ್ಲರಿಗೂ ಒಂದೇ ತರನಾದ ಪೋಷಕಾಂಶಗಳಿರ್ತಕ್ಕಂತಹ ಫುಡ್ ಬೇಕಾ? ಡು ಯು ಆ್ಯಂಡ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ನೀಡ್ ದ ಸೇಮ್ ಟೈಪ್ ಆರ್ ದ ಸೇಮ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್? ನಿಮ್ಮ ಅಜ್ಜಿ ತಾತ ಅಥವಾ ಅಜ್ಜ ಅಜ್ಜಿಯರಿಗೆ ಮತ್ತು ನಿಮಗೆ ಎಲ್ಲರಿಗೂ ಒಂದೇ ರೀತಿಯ ಒಂದೇ ಪ್ರಮಾಣದ ಪೋಷಕಾಂಶ ಇರುವಂತಹ ಆಹಾರಗಳು ಬೇಕಾಗುತ್ತಾ? ರಿಕ್ವೈರ್ಮೆಂಟ್ಸ್ ಆಫ್ ದ ಟೈಪ್ ಆ್ಯಂಡ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಇನ್ ಎ ಡಯಟ್ ಮೇ ವೇರಿ ಅಕಾರ್ಡಿಂಗ್ ಟು ಏಜ್, ಜೆಂಡರ್, ಫಿಸಿಕಲ್ ಆಕ್ಟಿವಿಟಿ, ಹೆಲ್ತ್ ಸ್ಟೇಟಸ್, ಲೈಫ್ ಸ್ಟೈಲ್ ಆ್ಯಂಡ್ ಸೊ ಆನ್. ನೀನು ಆಹಾರದಲ್ಲಿ ಪೋಷಕಾಂಶಗಳ ವಿಧ ಮತ್ತು ಅವು ಅಂದರೆ ಯಾವ್ಯಾವ ಥರದ ಪೋಷಕಾಂಶ ಇದೆ, ಅವುಗಳ ಪ್ರಮಾಣದ ಅವಶ್ಯಕತೆ ಎಷ್ಟು, ಮತ್ತು ಅವ್ರ ವಯಸ್ಸಿಗೆ ಅವ್ರು ಯಾವ ವಯಸ್ಸು, ತುಂಬ ಚಿಕ್ಕವರ ಅಥವಾ ವಯಸ್ಕರ ಅಥವಾ ತುಂಬ ವಯಸ್ಸಾಗಿರೋ ಅಜ್ಜ ಅಜ್ಜಿನ, ಇವುಗಳ ಆಧಾರದ ಮೇಲೆ, ಮತ್ತು ಲಿಂಗಗಳು, ಅವು ಗಂಡು ಹುಡುಗನ ಅಥವಾ ಹೆಣ್ಣು ಮಗುನ, ಮತ್ತು ಅವರ ದೈಹಿಕ ಚಟುವಟಿಕೆಗಳು, ಅವ್ರು ಮಾಡುವಂಥ ಕೆಲಸ ಏನು ಫಿಸಿಕಲ್ ಆಕ್ಟಿವಿಟಿ, ಅವ್ರು ಮಾಡ್ತಕ್ಕಂಥ ಕೆಲಸದ ಆಧಾರದ ಮೇಲೆ, ಹೆಲ್ತ್ ಸ್ಟೇಟಸ್ ಅವರ ಆರೋಗ್ಯದ ಸ್ಥಿತಿಯ ಮೇಲೆ, ಮತ್ತು ಲೈಫ್ ಸ್ಟೈಲ್ ಅವರ ಜೀವನ ಶೈಲಿ, ಇದೆಲ್ಲದರ ಆಧಾರದ ಮೇಲೆ ಒಬ್ಬ ವ್ಯಕ್ತಿಗೆ ಅವನಿಗೆ ಅಗತ್ಯವಾದಂತಹ ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ಈಗ ಕೆಲವರು ತುಂಬ ಹೆಚ್ಚಿಗೆ ಕೆಲಸ ಮಾಡ್ತಾರೆ, ಅವ್ರಿಗೆ ಹೆಚ್ಚಿನ ಪೋಷಕಾಂಶದ ಅವಶ್ಯಕತೆ ಇರುತ್ತೆ. ಹಾಗೆ ಗಂಡು ಮಕ್ಕಳು ಹೆಣ್ಮಕ್ಳಿಗಿಂತ ಸ್ವಲ್ಪ ಆಹಾರ ಜಾಸ್ತಿ ಬೇಕಾಗುತ್ತೆ, ಹೆಚ್ಚಿನ ಪೋಷಕಾಂಶ ಬೇಕಾಗುತ್ತೆ. ಕಠಿಣ ಚಟುವಟಿಕೆಗಳು, ಕಠಿಣ ಪರಿಶ್ರಮ ಹೊಂದುವಂತಹ ಕೆಲಸಗಾರರಿಗೆ, ಈ ಗಾರೆ ಕೆಲಸ ಮಾಡುವವರು, ಮನೆ ಕಟ್ಟುವವರು, ಕಬ್ಬಿಣ ಹೊರುವಂಥವರು, ಇಟ್ಟಿಗೆ ಹೊರುವಂಥವರು, ಅವರೆಲ್ಲರಿಗೂ ಆ್ಯಕ್ಚುಲಿ ಹೆಚ್ಚಿನ ಪೋಷಕಾಂಶ ಬೇಕು. ಪಾಪ ಅವರಿಗೆ ಹೆಚ್ಚಿನ ಪೋಷಕಾಂಶ ಸಿಗ್ತಾ ಇಲ್ಲ. ಅದು ದುರಂತ ನಮ್ಮ ದೇಶದಲ್ಲಿ. ಬಟ್ ಅವರವರ ಕೆಲಸಕ್ಕೆ, ಅವರವರ ಚಟುವಟಿಕೆಗಳಿಗೆ, ಅವರ ಆರೋಗ್ಯದ ಸ್ಥಿತಿಯ ಮೇಲೆ, ದೇಹ ಸ್ಥಿತಿಯ ಮೇಲೆ, ಲಿಂಗ, ವಯಸ್ಸಿನ ಆಧಾರ. ಮತ್ತು ತುಂಬ ಕೇಳಿರಬೇಕು, ಅಜ್ಜ ಅಜ್ಜಿಯರಿಗೆ ಏಜ್ ಆಗ್ತಾ ಆಗ್ತಾ ವಯಸ್ಸಾಗ್ತಿದ್ದಂತೆ ಅವರಿಗೆ ಜೀರ್ಣಶಕ್ತಿ ಕಡಿಮೆ, ನನಗೆ ಜೀರ್ಣವಾಗಲ್ಲ, ಡೈಜೆಷನ್ ಆಗಲ್ಲ, ನನಗೆ 2 ಹೊತ್ತು ಊಟ ಸಾಕು, ಅಥವಾ ಸ್ವಲ್ಪ ಆಹಾರ ಸಾಕು, ಅಥವಾ ಮೆದುವಾದ ಆಹಾರ ಸಾಕು ಅಂತೇಳಿ ಹೇಳ್ತಾರೆ ಮನೆಗಳಲ್ಲಿ ಹಿರಿಯರಿದ್ರೆ ಅಲ್ವಾ. ಹಾಗಾಗಿ ಅವರಿಗೆ ಹೆಚ್ಚಿನ ಪೋಷಕಾಂಶದ ಅವಶ್ಯಕತೆ ಇರಲ್ಲ ತುಂಬ ವಯಸ್ಸಾದವರು. ಅದೇ ವಯಸ್ಕರಿಗೆ ಹೆಚ್ಚಿನ ಪೋಷಕಾಂಶದ ಅವಶ್ಯಕತೆ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಅವರಿಗೂ ಪೋಷಕಾಂಶದ ಅವಶ್ಯಕತೆ ಇರುತ್ತೆ. ಅರ್ಥ ಆಗ್ತಿದ್ಯಾ? ಅದಕ್ಕೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಸಿ ಲೆಟ್ ಅಸ್ ಫೈಂಡ್ ಔಟ್. ಏನಂತ ತಿಳ್ಕೊಳ್ಳೋಣ. ಯು ಹ್ಯಾವ್ ಲಿಸ್ಟೆಡ್ ಫುಡ್ ಕನ್ಸ್ಯೂಮ್ಡ್ ಬೈ ಯು ಡ್ಯೂರಿಂಗ್ ದ ವೀಕ್ ಇನ್ ಆಕ್ಟಿವಿಟಿ 3.1. 3.1 ಟೇಬಲಲ್ಲಿ ನೀವು ಒಂದು ವಾರದಲ್ಲಿ ಯಾವ್ಯಾವ ಥರದ ಆಹಾರವನ್ನು ತಿಂತೀರಾ, ಸೋಮವಾರ ಯಾವುದು, ಮಂಗಳವಾರ ಯಾವುದು, ಬುಧವಾರ ಯಾವುದು, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಅದನ್ನು ಆಲ್ರೆಡಿ 3.1 ಟೇಬಲಲ್ಲಿ ಫಿಲ್ ಮಾಡಿದ್ರೆ ಅಲ್ವಾ. ಚೆಕ್ whether your food contains all the nutrients and other essential components necessary for growth and development. ಹಾಗಾದರೆ ನೀವು ಅಲ್ಲಿ ಪಟ್ಟಿ ಮಾಡಿರ್ತಕ್ಕಂತಹ ಆಹಾರದಲ್ಲಿ ನಿಮಗೆಲ್ಲ ಥರದ ಪೋಷಕಾಂಶಗಳು ಮತ್ತು ಇತರ ಆಹಾರದ ಎಲ್ಲ ಘಟಕಗಳು ಇದೆಯಾ? ನಿಮ್ಮ ಅಂದರೆ ಏನಕ್ಕೆ ನೀವು ತಿಂತಕ್ಕಂಥ ಆಹಾರದಿಂದ ನಿಮ್ಮ ಬೆಳವಣಿಗೆಗೆ, ನಿಮ್ಮ ಅಭಿವೃದ್ಧಿಗೆ ಅಗತ್ಯವಾದ ಎಲ್ಲ ಪೋಷಕಾಂಶಗಳನ್ನು ನೀವು ಪಟ್ಟಿ ಮಾಡಿರ್ತಕ್ಕಂಥ ಆಹಾರದಲ್ಲಿ ಸಿಗ್ತಿದೆಯಾ? ಇದೆಯಾ ಅಂದರೆ ನೀವು ಚೆನ್ನಾಗಿ ಬೆಳವಣಿಗೆ ಆಗಬೇಕು, ಗ್ರೋತ್ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು ಅಂದರೆ ನೀವು ಪಟ್ಟಿ ಮಾಡಿರ್ತಕ್ಕಂಥದ್ದು ಎಲ್ಲ ಪೋಷಕಾಂಶಗಳು ಇದೆಯಾ? ಇಫ್ ನಾಟ್, ಇಲ್ಲ ಅಂದರೆ
check which nutrients or other food components needed to be added. ಹಾಗಾದರೆ ನೀವು ಪಟ್ಟಿ ಮಾಡಿರ್ತಕ್ಕಂತಹ ಲಿಸ್ಟಲ್ಲಿ ನಿಮಗೆ ಅಗತ್ಯವಾದ ಪೋಷಕಾಂಶಗಳು ಇಲ್ಲ ಅಂತ ಆದರೆ ಯಾವ ಆಹಾರದ ಘಟಕಗಳನ್ನ ಸೇರಿಸಬೇಕು, ಏನನ್ನ ಆ್ಯಡ್ ಮಾಡ್ಕೊಳ್ಬೇಕು ಅದನ್ನು ಪರಿಶೀಲಿಸಿ ಅಂತ ಹೇಳಿ ಹೇಳ್ತಿದ್ದಾರೆ. ಚೆಕ್ ಮಾಡಿ. A diet that has all essential nutrients, roughage and water in the right amount for proper growth and development of the body is known as balanced diet. ಅಂದ್ರೆ a diet that has all essential nutrients ಅಂದ್ರೆ ದೇಹದ ಒಂದು ಸಮರ್ಪಕವಾಗಿ ಚೆನ್ನಾಗಿ ನಮ್ಮ ದೇಹ ಬೆಳಿಬೇಕು, ಅಭಿವೃದ್ಧಿ ಆಗಬೇಕು ಅಂದರೆ ಎಲ್ಲ ಅಗತ್ಯ ಪೋಷಕಾಂಶಗಳು ಯಾವುದು? ಎಲ್ಲ ಅಗತ್ಯ ಪೋಷಕಾಂಶಗಳು ಅಂದರೆ ಆಲ್ ನ್ಯೂಟ್ರಿಯೆಂಟ್ಸ್ ಅಂದರೆ ರಫೇಜ್ ನಾರು ಪದಾರ್ಥ ಆ್ಯಂಡ್ ವಾಟರ್ ಇನ್ ದ ರೈಟ್ ಅಮೌಂಟ್ ಫಾರ್ ಪ್ರಾಪರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಬಾಡಿ. ನಾರು ಪದಾರ್ಥ ಮತ್ತು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಹೊಂದಿರತಕ್ಕಂತಹ ಆಹಾರವೇ ಸಂತುಲಿತ ಆಹಾರ, ಬ್ಯಾಲೆನ್ಸ್ಡ್ ಡಯಟ್. ಅಂದರೆ ಎಲ್ಲ ಪೋಷಕಾಂಶಗಳ ಜೊತೆಗೆ ಅಂದರೆ ಕಾರ್ಬೋಹೈಡ್ರೇಟು, ಪ್ರೋಟೀನ್ಸು, ಫ್ಯಾಟು, ವೈಟಮಿನ್ಸು, ಮಿನರಲ್ಸು ಇದೆಲ್ಲದ್ರ ಜೊತೆಗೆ ಏನನ್ನು ಹೊಂದಿರಬೇಕು? ರಫೇಜ್ ಆ್ಯಂಡ್ ವಾಟರ್. ಅರ್ಥ ಆಗ್ತಿದೆಯಾ? ಎಲ್ಲ ಪೋಷಕಾಂಶಗಳ ಜೊತೆಗೆ ನಾರು ಪದಾರ್ಥ ಮತ್ತು ನೀರನ್ನು ಹೊಂದಿರುವಂಥ ಆಹಾರವನ್ನೇ ನಾವು ಸಮತೋಲನ ಆಹಾರ, ಬ್ಯಾಲೆನ್ಸ್ಡ್ ಡಯಟ್ ಅಂತೇಳಿ ಕರಿತೀವಿ. ವಾಟ್ ಚೇಂಜಸ್ ವುಡ್ ಯು ಮೇಕ್ ಇನ್ ಯುವರ್ ಡಯಟ್ ಟು ಮೇಕ್ ಇಟ್ ಎ ಬ್ಯಾಲೆನ್ಸ್ಡ್ ಡಯಟ್? ಹಾಗಾದರೆ ಈ ನಿಮ್ಮ ಸಮತೋಲನ ಆಹಾರವನ್ನು ಮಾಡಬೇಕು ಅಂದರೆ ನಿಮ್ಮ ಆಹಾರದಲ್ಲಿ ಯಾವ ಬದಲಾವಣೆಯನ್ನು ಮಾಡಿಕೊಳ್ಬೇಕು ಅಂತ ಕೇಳ್ತಿದ್ದಾರೆ. ಅದಕ್ಕೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. 3.9 ಲೆಟಸ್ ಕಂಪೇರ್ ಮಾಡೋಣ. ರೀಡ್ ದ ನ್ಯೂಟ್ರಿಷನಲ್ ಇನ್ಫಾರ್ಮೇಶನ್ ಗಿವನ್ ಬಿಲೋ ಫಾರ್ ಎ ಪ್ಯಾಕೆಟ್ ಆಫ್ ಪೊಟ್ಯಾಟೊ ವೇಫರ್ಸ್ ಆ್ಯಂಡ್ ಪ್ಯಾಕೆಟ್ ಫಾರ್ ಎ ರೋಸ್ಟೆಡ್ ಚಾನಾ ಶೋನ್ ಹಿಯರ್. ಇಲ್ಲಿ ಚಿತ್ರದಲ್ಲಿ ತೋರಿಸಿರೋ ಥರ ಒಂದು ಆಲೂಗೆಡ್ಡೆ ಚಿಪ್ಸ್ ಪ್ಯಾಕೆಟ್ ಇದೆ, ಇನ್ನೊಂದು ಉರಿದ ಕಡಲೆ ರೋಸ್ಟೆಡ್ ಚಾನಾ ಪ್ಯಾಕೆಟು. ಉರಿದ ಕಡಲೆ ಪಟ್ಟಣ ಕೆಳಗೆ ಅಲ್ಲಿ ಪೋಷಕಾಂಶಗಳ ಬಗ್ಗೆ ಕೊಟ್ಟಿದ್ದಾರೆ ಅಲ್ವಾ? ಒಂದು ಪೊಟ್ಯಾಟೊ ವೇಫರ್ಸು, ಇನ್ನೊಂದು ರೋಸ್ಟೆಡ್ ಚಾನಾ. ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ ಯಾವುದ್ಯಾವುದ್ರಲ್ಲಿ ಎಷ್ಟು ಪೋಷಕಾಂಶ ಇದೆ? ಪರ್ 100 ಗ್ರಾಮ್ ಚಿಪ್ಸಲ್ಲಿ ಪರ್ 100 ಗ್ರಾಮ್ ಚಾನಾ ಅದರಲ್ಲಿ ರೋಸ್ಟೆಡ್ ಚಾನಾದಲ್ಲಿ ಏನಿದೆ? ಎನರ್ಜಿ ಎಷ್ಟು ಸಿಗುತ್ತೆ? ಯಾವುದ್ರಲ್ಲಿ? ಚಿಪ್ಸಲ್ಲಿ 536 ಕ್ಯಾಲೋರಿ, ಕಿಲೋ ಕ್ಯಾಲೋರಿಯಷ್ಟು ಎನರ್ಜಿ ಸಿಗುತ್ತೆ ಯಾವುದರಲ್ಲಿ? ಚಿಪ್ಸಲ್ಲಿ. ಅದೇ ಕಡಲೆಯಲ್ಲಿ, ಉರಿದ ಕಡಲೆಯಲ್ಲಿ 355, ಅದಕ್ಕಿಂತ ಎಷ್ಟು? ಅದರಲ್ಲಿ 536, ಅದರಲ್ಲಿ 355 ಕಿಲೋ ಕ್ಯಾಲೋರಿ ಕಡಿಮೆ. ಅರ್ಥ ಆಯ್ತಾ? ಕಿಲೋ ಕ್ಯಾಲೋರಿ ಶಕ್ತಿ ಸಿಗುತ್ತೆ. ಇನ್ ಫ್ಯಾಟ್ ಚಿಪ್ಸಲ್ಲಿ ಎಷ್ಟಿರುತ್ತೆ? 35.0 ಗ್ರಾಮು, ಇದರಲ್ಲಿ ಫ್ಯಾಟ್ 6.26 ಗ್ರಾಮ್. ಕಾರ್ಬೋಹೈಡ್ರೇಟ್ಸ್ ಎಷ್ಟಿರುತ್ತೆ? 53.0, ಕಾರ್ಬೋಹೈಡ್ರೇಟ್ 58.58, ಪ್ರೋಟೀನ್ 7.0 ಗ್ರಾಮ್, ಪ್ರೋಟೀನ್ಸ್ 18.64 ಗ್ರಾಮ್, ಡಯಟರಿ ಫೈಬರ್ 4.8 ಗ್ರಾಮ್, ಡಯಟರಿ ಫೈಬರ್ 16.8 ಗ್ರಾಮ್. ಇದರಲ್ಲಿ ಡಯಟರಿ ಫೈಬರು, ಪ್ರೋಟೀನು ಮತ್ತು ಕಾರ್ಬೋಹೈಡ್ರೇಟ್ಸು ಚೆನ್ನಾಗಿದೆ, ಇದರಲ್ಲಿ ಎನರ್ಜಿ ಮತ್ತು ಫ್ಯಾಟು ಹೆಚ್ಚಾಗಿದೆ. ಇದೆಯಾ? ಬೇಸ್ಡ್ ಆನ್ ದ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ ಆನ್ ದ ಫುಡ್ ಪ್ಯಾಕೆಟ್ಸ್ ಗಿವನ್ ಅಬೋವ್, ವಿಚ್ ಫುಡ್ ವುಡ್ ಯು ಚೂಸ್, ವೈ? ಇಲ್ಲಿ ಕೊಟ್ಟಿರ್ತಕ್ಕಂತಹ ಮೇಲೆ ಕೊಟ್ಟಿರ್ತಕ್ಕಂತಹ ಆಹಾರದ ಪೊಟ್ಟಣದಲ್ಲಿ ಆ ಪ್ಯಾಕೆಟ್ಸ್ಗಳಲ್ಲಿ ಪೋಷಕಾಂಶಗಳ ಮಾಹಿತಿ ನೀಡಿದಾರಲ್ವ, ಅದರ ಆಧಾರದ ಮೇಲೆ ನೀವು ಯಾವ ಆಹಾರ ತಿನ್ನಬೇಕು ಅಂತ ಆಯ್ಕೆ ಮಾಡ್ಕೋತೀರಾ. ಯಾವ ಆಹಾರ ಒಳ್ಳೆಯದು ನಮಗೆ ಆ ಥರ ಮಾಡಿಕೊಂಡ್ರೆ ಯಾಕೆ ಅಂತಲೂ ಹೇಳಬೇಕು. ಯಾಕೆ ಅದನ್ನು ಆಯ್ಕೆ ಮಾಡ್ಕೊಂಡ್ರೆ? ಸಮ್ ಫುಡ್ಸ್ ಹ್ಯಾವ್ ಹೈ ಕ್ಯಾಲೋರೀಸ್ ಡ್ಯೂ ಟು ಹೈ ಶುಗರ್ ಆ್ಯಂಡ್ ಫ್ಯಾಟ್ ಕಂಟೆಂಟ್. ಕೆಲವೊಂದು ಆಹಾರ ಪದಾರ್ಥಗಳಲ್ಲಿ ಹೆಚ್ಚಿನ ಪ್ರಮಾಣದ ಹೈ ಕ್ಯಾಲೋರೀಸ್ ಡ್ಯೂ ಟು ಹೈ ಶುಗರ್, ಹೆಚ್ಚಿನ ಸಕ್ಕರೆ ಮತ್ತು ಹೆಚ್ಚಿನ ಫ್ಯಾಟ್ ಕಂಟೆಂಟ್, ಕೊಬ್ಬಿನ ಕೆಲವೊಂದು ಆಹಾರ ಪದಾರ್ಥ ಅಂದರೆ ಹೈ ಕ್ಯಾಲೋರೀಸ್ ಇರುತ್ತಲ್ಲ, ಇದೇ ತಾನೇ ಹೈ ಕ್ಯಾಲೋರಿ ಇರೋದು. ಚಿಪ್ಸ್ 536 ಹೆಚ್ಚಿನ ಕ್ಯಾಲೋರಿಯನ್ನು ಹೊಂದಿರತಕ್ಕಂಥ ಆಹಾರ ಪದಾರ್ಥದಲ್ಲಿ ಹೆಚ್ಚಿನ ಪ್ರಮಾಣದ ಶುಗರ್, ಸಕ್ಕರೆ ಮತ್ತು ಕೊಬ್ಬಿನ ಅಂಶ ಹೆಚ್ಚಾಗಿರುತ್ತದೆ. ಮೋರೆವರ್ ದೇ ಕಂಟೈನ್ ವೆರಿ ಲೋ ಅಮೌಂಟ್ ಆಫ್ ಪ್ರೋಟೀನ್ಸ್, ಮಿನರಲ್ಸ್, ವೈಟಮಿನ್ಸ್ ಆ್ಯಂಡ್ ಡಯಟರಿ ಫೈಬರ್ಸ್.
ಆದರೆ ಅವುಗಳಲ್ಲಿ ಕಡಿಮೆ ಪ್ರಮಾಣದ ಪ್ರೋಟೀನು, ಖನಿಜ, ವೈಟಮಿನ್ಸು, ನಾರು ಪದಾರ್ಥಗಳು ಕಡಿಮೆ ಮಟ್ಟದಲ್ಲಿ ಇರುತ್ತೆ. ಇಲ್ಲೇ ಇದೆಯಲ್ಲ, ಕಾಣಿಸ್ತಿದೆಯಲ್ಲ, ಕಡಿಮೆ ಪ್ರಮಾಣದ ಪ್ರೋಟೀನ್ಸು, ಡಯಟರಿ ಫೈಬರ್ಸು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ದೀಸ್ ಫುಡ್ಸ್ ಆರ್ ಕಾಲ್ಡ್ ಜಂಕ್ ಫುಡ್. ಈ ರೀತಿಯ ಆಹಾರ ಪದಾರ್ಥಗಳನ್ನು ಏನಂತ ಕರಿತೀವಿ? ಜಂಕ್ ಫುಡ್ಸ್. ಅಂದರೆ ಅಸ್ವಸ್ಥ್ಯ ಆಹಾರ. ಕಡಿಮೆ ಪ್ರಮಾಣದ ಜೀವಸತ್ವಗಳು, ಖನಿಜ, ಪ್ರೋಟೀನ್, ನಾರು ಪದಾರ್ಥಗಳನ್ನು ಹೊಂದಿದ್ದು ಹೆಚ್ಚಿನ ಪ್ರಮಾಣದ ಕೊಬ್ಬು ಮತ್ತು ಸಕ್ಕರೆಯನ್ನು ಹೊಂದಿರತಕ್ಕಂಥ ಅಧಿಕ ಕ್ಯಾಲೋರಿ ಆಹಾರಗಳನ್ನು ಏನಂತ ಕರಿತೀವಿ? ಜಂಕ್ ಫುಡ್ಸ್. These foods include potato wafers, candy bars and carbonated drinks. ಯಾವುದು ಜಂಕ್ ಫುಡ್ಸ್ಗಳು ಅಂದರೆ ಚಿಪ್ಸ್ ಇರ್ಬೋದು, ಕ್ಯಾಂಡಿ ಬಾರ್ಗಳಿರ್ಬೋದು, ಐಸ್ ಕ್ರೀಮು, ಕಾರ್ಬೋನೇಟೆಡ್ ಪಾನೀಯಗಳು ಅಂದರೆ ಇದು ಕೊಕೋ ಕೋಲಾ, ಮಾಜಾ, ಮ್ಯಾಂಗೋ, ಈ ರೀತಿ ಎಲ್ಲ ಕುಡಿತೀರಲ್ಲ, ರೆಡಿ ಜ್ಯೂಸಸ್ಗಳು, ಕಾರ್ಬೋನೇಟೆಡ್ ಡ್ರಿಂಕ್ಸ್, ಬಾಟಲಲ್ಲಿರ್ತಕ್ಕಂಥ ಡ್ರಿಂಕ್ಸ್ಗಳು, ಇವೆಲ್ಲವೂ ಸಹ ಜಂಕ್ ಫುಡ್ಸೇ. ಕನ್ಸ್ಯೂಮಿಂಗ್ ದೀಸ್ ಫುಡ್ಸ್ frequently is not good as they are not healthy for our body. ಏನು ಈ ಆಹಾರಗಳನ್ನು ನಾವು ಪ್ರತಿ ಸಲ ಜಂಕ್ ಫುಡ್ಗಳನ್ನ ನಿರಂತರವಾಗಿ ಮತ್ತೆ ಮತ್ತೆ ಸೇವಿಸೋದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾವು ಹೊರಗಡೆ ಎಲ್ಲರೂ ಬಸ್ಸಲ್ಲಿ ಹೋಗ್ಬೇಕಾದ್ರೆ, ಟ್ರಾವೆಲ್ ಮಾಡ್ಬೇಕಾದ್ರೆ, ಮತ್ತು ಮನೆ ಹತ್ರ ಯಾವಾಗಲೂ ಚಿಪ್ಸ್ನ ತಿನ್ನೋದು, ಡ್ರಿಂಕ್ಸ್ನ ಮಾಡೋದು, ಜ್ಯೂಸಸ್ಗಳನ್ನ ಕುಡಿಯೋದು, ಅದೆಲ್ಲವೂ ಆಹಾರಕ್ಕೆ ಒಳ್ಳೆಯದಲ್ಲ. ಐಸ್ ಕ್ರೀಮ್ಸ್ನ ತಿನ್ನೋದು, ದೇ ಮೇಕ್ ಎ ಪರ್ಸನ್ ಒಬೇಸ್. ಇದನ್ನ ಯಾವಾಗಲೂ ತಿಂತಾನೆ ಇದ್ರೆ ಏನೆಲ್ಲ ಮಾಡುತ್ತೆ? ನಮ್ಮ ದೇಹಕ್ಕೆ ಬೊಜ್ಜನ್ನು ಹೆಚ್ಚಿಸುತ್ತದೆ. ಆ ವ್ಯಕ್ತಿಯಲ್ಲಿ ಏನು ನಮ್ಮ ದೇಹಕ್ಕೆ ಆರೋಗ್ಯಕರನೂ ಅಲ್ಲ, ಆ ವ್ಯಕ್ತಿಯಲ್ಲಿ ಬೊಜ್ಜು, ಒಬೇಸನ್ನು, ದಪ್ಪ ಆಗ್ಬಿಡ್ತಾರೆ. ಎಷ್ಟು ದಪ್ಪ ಇರ್ತಾರೆ ಈಗಿನ ಮಕ್ಕಳುಗಳು ನೋಡಿ, ಜಂಕ್ ಫುಡ್ನ ತಿಂದು ಪಾಪ ಎಷ್ಟು ದಪ್ಪ ಇರ್ತಾರೆ. ಸಚ್ ಎ ಪರ್ಸನ್ ಮೇ ಸಫರ್ ಫ್ರಮ್ ಸೆವರಲ್ ಹೆಲ್ತ್ ಪ್ರಾಬ್ಲಮ್ಸ್. ನೋಡೋಕ್ಕೆ ಗುಂಡಿಗೆ ಚೆನ್ನಾಗಿ ದಪ್ಪಗೆ ಇರ್ತಾರೆ, ಆದರೆ ಅವ್ರಿಗೆ ಅನೇಕ ಆರೋಗ್ಯದ ಹಲವಾರು ಸಮಸ್ಯೆಗಳಿಂದ ನರಳಬೇಕಾಗುತ್ತದೆ. ಈ ರೀತಿ ಆಹಾರವನ್ನು ಸೇವಿಸೋದ್ರಿಂದ ಏನಾಗುತ್ತೆ? ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತೆ. ಯು ಶುಡ್ ಆಲ್ವೇಸ್ ರಿಮೆಂಬರ್ ಡಾಕ್ಟರ್ ಪೋಷಿತಾ's ಸ್ಟೇಟ್ಮೆಂಟ್ ದಟ್ ಹೆಲ್ತ್ ಈಸ್ ದ ಅಲ್ಟಿಮೇಟ್ ವೆಲ್ತ್. ನೀವು ನೆನಪು ಮಾಡ್ಕೊಳ್ಳಿ, ನಮ್ಮ ಆರೋಗ್ಯ ತಜ್ಞರಾದಂತಹ ಡಾಕ್ಟರ್ ಪೋಷಿತಾ ಅವರ ಹೇಳಿಕೆಯನ್ನು ನೆನಪಿಟ್ಟುಕೊಳ್ಳಿ. ಏನು ಹೇಳಿ? ಆರೋಗ್ಯವೇ ಪರಮ ಸಂಪತ್ತು. ಇಂದಿನವರು ಇನ್ನೂ ಒಂದು ಹೇಳ್ತಾರೆ, ಹೆಲ್ತ್ ಇಸ್ ವೆಲ್ತ್, ಆರೋಗ್ಯವೇ ಭಾಗ್ಯ ಅಂತೇಳಿ ಅಲ್ವಾ? ಆರೋಗ್ಯವೇ ನಮ್ಮ ಪರಮ ಸಂಪತ್ತು ಅಂತ ಡಾಕ್ಟರ್ ಪೋಷಿತಾ ಅವರು ಹೇಳಿದಂಥ ಹೇಳಿಕೆಯನ್ನು ನೆನಪು ಮಾಡ್ಕೊಳ್ಳಿ. ವಿ ಶುಡ್ ಟೇಕ್ ಕೇರ್ ಆಫ್ ಅವರ್ ಬಾಡಿ ಟು ಸ್ಟೇ ಹೆಲ್ತಿ. ನಮ್ಮ ದೇಹದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವುದು, ನಮ್ಮ ದೇಹದ ಬಗ್ಗೆ ನಾವು ಕಾಳಜಿ ವಹಿಸಬೇಕಾದದ್ದು ನಮ್ಮ ಕರ್ತವ್ಯ. ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೋಬೇಕು ಅಂದರೆ ನಮ್ಮ ದೇಹದ ಕಾಳಜಿಯನ್ನು ನಾವೇ ವಹಿಸಬೇಕು. ಈಟಿಂಗ್ ಎ ಬ್ಯಾಲೆನ್ಸ್ಡ್ ಡಯಟ್ ಆ್ಯಂಡ್ ಅವಾಯ್ಡಿಂಗ್ ಜಂಕ್ ಫುಡ್ ಕಾಂಟ್ರಿಬ್ಯೂಟ್ ಫಾರ್ವರ್ಡ್ಸ್ ಎ ಹೆಲ್ತಿ ಬಾಡಿ. ಅದಕ್ಕಾಗಿ ಏನು ಮಾಡ್ಬೇಕು? ನಾವು ಆ ಜಂಕ್ ಫುಡ್ಗಳನ್ನ, ಅಸ್ವಸ್ಥ್ಯ ಆಹಾರವನ್ನು ತ್ಯಜಿಸಿ ಅವುಗಳನ್ನ ಬಿಟ್ಟು ತಿನ್ನೋದನ್ನ ಏನು ಮಾಡಬೇಕು? ಗುಡ್ ಹೆಲ್ತ್ ಈಸ್ ಎಸೆನ್ಷಿಯಲ್ ಫಾರ್ ಲೀಡಿಂಗ್ ಎ ಹ್ಯಾಪಿ ಲೈಫ್. ನಮ್ಮ ಜೀವನವನ್ನು ಸಂತೋಷಕರವಾಗಿ ಇಟ್ಕೋಬೇಕು ಅಂದರೆ ನಾವು ಆರೋಗ್ಯಕರವಾದಂತಹ ಆಹಾರವನ್ನು ಸೇವಿಸಿಕೊಂಡು ನಮ್ಮ ದೇಹವನ್ನು ಉತ್ತಮವಾಗಿ ಆರೋಗ್ಯವಾಗಿ ಇಟ್ಟುಕೊಳ್ಳೋದು ತುಂಬ ಅತ್ಯವಶ್ಯಕವಾಗಿದೆ. ವಿಚ್ ಆಫ್ ದ 2 foods you studied in activity 3.9 could be labeled as a junk food? ಹಾಗಾದರೆ ಇದು ನೀವು 3.89 ಚಟುವಟಿಕೆ ಓದಿದ್ಮೇಲೆ ಇದರಲ್ಲಿ ಯಾವುದನ್ನ ಜಂಕ್ ಫುಡ್ ಅಂತ ಗುರುತಿಸ್ಬೋದು? ಇದರಲ್ಲಿ ಯಾವುದು ಜಂಕ್ ಫುಡ್ಡು? ಚಿಪ್ಸ್, ಇದೇ ಜಂಕ್ ಫುಡ್ ಅಂತ ಗುರುತಿಸ್ಬೋದು. ಮತ್ತು ಅವಾಯ್ಡ್ ಮಾಡಬೇಕು, ಇದನ್ನು ತಿನ್ನೋದನ್ನು ಆದಷ್ಟು ಏನು ಮಾಡಬೇಕು? ನಾವು ತಡಿಬೇಕು, ಆದಷ್ಟು ಅಲ್ಲ ಬಿಡಬೇಕು. ಇದರಿಂದ ಯಾವುದೇ ರೀತಿ ನಮಗೆ ಆರೋಗ್ಯವನ್ನು ಉಂಟು ಮಾಡಲ್ಲ ಅದು. Packaged food items must have information about the nutrients of their cover. ಅಂದರೆ ಕಟ್ಟಿದ ಆಹಾರ ಪೊಟ್ಟಣಗಳಲ್ಲಿ ಆಹಾರ ಪದಾರ್ಥಗಳು ನಮ್ಮ ಪೊಟ್ಟಣದ ಅಂದರೆ ಆ ಪ್ಯಾಕೆಟ್ನ ಮೇಲ್ಭಾಗದಲ್ಲಿ ಅದರಲ್ಲಿ ಎಷ್ಟು ಪೋಷಕಾಂಶ ಇದೆ ಎಂಬ ಮಾಹಿತಿಯನ್ನು ಹೊಂದಿರಬೇಕು. ಅಂದರೆ ಈಗ ಯಾವುದೋ ಒಂದು ಫುಡ್ ಪ್ಯಾಕೆಡ್ ಫುಡ್ ತಗೋತೀವಿ ಅಂದರೆ ಅದ್ರ ಮೇಲೆ ಎಷ್ಟು ನ್ಯೂಟ್ರಿಷನ್ ಪೋಷಕಾಂಶಗಳಿದೆ ಅಂತೇಳಿ ಅದ್ರ ಮೇಲೆ ಇರಬೇಕು. ದ ಇನ್ಫಾರ್ಮೇಷನ್ ಶುಡ್ ಲಿಸ್ಟ್ ದ ಅಮೌಂಟ್ ಆಫ್ ಈಚ್ ನ್ಯೂಟ್ರಿಯೆಂಟ್ಸ್. ಆ ಮಾಹಿತಿಯನ್ನು ಏನು? ಪ್ರತಿಯೊಂದು ಪೋಷಕಾಂಶಗಳ ಪ್ರಮಾಣವನ್ನು ನೀಡಿರಬೇಕು ಅವರು. Sometimes more nutrients are added to the food during processing
ಫರ್ಟಿಫಿಕೇಶನ್ ಟು ಇಂಪ್ರೂವ್ ಇಟ್ಸ್ ನ್ಯೂಟ್ರಿಷನಲ್ ಕ್ವಾಲಿಟಿ. ಕೆಲವೊಂದು ಸಲ ಏನಾಗುತ್ತೆ, ಪೋಷಕಾಂಶದ ಅದ್ರ ಕ್ವಾಲಿಟಿನ ಗುಣಮಟ್ಟವನ್ನು ಸುಧಾರಿಸಬೇಕು ಅಂತೇಳಿ ಅದರ ಮೌಲ್ಯವರ್ಧನೆಯ ಸಮಯದಲ್ಲಿ ಆಹಾರಕ್ಕೆ ಹೆಚ್ಚಿನ ಪೋಷಕಾಂಶಗಳನ್ನು ಸೇರಿಸ್ತಾರೆ. ಹೈ ಕ್ವಾಲಿಟಿ ನ್ಯೂಟ್ರಿಷನ್ಸ್ ಅಂದರೆ ಅಯೋಡೈಸ್ಡ್ ಸಾಲ್ಟ್ ಆ್ಯಂಡ್ ಸಮ್ ಬೇಬಿ ಫುಡ್ಸ್ ಆರ್ ಎಕ್ಸಾಂಪಲ್ಸ್ ಆಫ್ ಫೋರ್ಟಿಫೈಡ್ ಫುಡ್ಸ್. ಇದಕ್ಕೆ ಉದಾಹರಣೆ ಏನು? ಮಕ್ಕಳ ಆಹಾರಗಳು, ಕೆಲವು ಶಿಶು ಆಹಾರಗಳು ಮೌಲ್ಯವರ್ಧಿತ ಆಧಾರ ಉಪ್ಪು, ಅಯೋಡಿನ್ ಇರ್ತಕ್ಕಂಥ ಉಪ್ಪು ಇರ್ಬೋದು. ಮಕ್ಕಳ ಫುಡ್ಡು, ಶಿಶು ಆಹಾರ ಪದಾರ್ಥಗಳೇ ಇವುಗಳಿಗೆ ಉದಾಹರಣೆ, ಫೋರ್ಟಿಫೈಡ್ ಫುಡ್ಗೆ. ದ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ FSSAI is a government agency that regulates food quantity in India. ಭಾರತದಲ್ಲಿ ಏನು ಆಹಾರದ ಗುಣಮಟ್ಟವನ್ನು ನಿಯಂತ್ರಿಸೋದಕ್ಕೆ ಇರ್ತಕ್ಕಂತಹ ಒಂದು ಸರ್ಕಾರದ ಸಂಸ್ಥೆ ಯಾವುದು? FSSAI ಮೀನ್ಸ್ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ಇದು ಫುಲ್ ಫಾರ್ಮ್. FSSAI ಅಂದ್ರೇನು? ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ. ಇದು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರ ಅಂತೇಳಿ ನಮ್ಮ ಸರ್ಕಾರದ ಒಂದು ಆಹಾರದ ಗುಣಮಟ್ಟವನ್ನು ಪರೀಕ್ಷಿಸುವಂತಹ ಒಂದು ಸರ್ಕಾರಿ ಸಂಸ್ಥೆ ಆಗಿದೆ. ಗೊತ್ತಾಯ್ತಾ? ಈ ಸಿಂಬಲ್ ಇತ್ತು ಅಂದ್ರೆ ಅದು ಮಾನ್ಯ, ಅಂದ್ರೆ ಸೇವಿಸೋದಿಕ್ಕೆ, ಆಹಾರವನ್ನು ತಿನ್ನೋದಿಕ್ಕೆ ಅದು ಯೋಗ್ಯವಾಗಿದೆ ಅಂತೇಳಿ ಕೆಲವೊಂದು ಆಹಾರ ಪಟ್ಟಣಗಳಲ್ಲಿ ಇದು ಇರುತ್ತೆ. ಇದನ್ನ ನೋಡಿ ನೀವು ಒಂದ್ಸಲ ತಗೊಳ್ಬೇಕಾಗುತ್ತೆ. ಕೆಲವೊಂದು ಫೇಕು ಇರುತ್ತೆ, ಈ ತರ ಸಿಂಬಲ್ಗಳು ಫೇಕಲ್ಲೂ ಇರುತ್ತೆ. ಸರ್ಕಾರದ ಒಂದು ಸಿಂಬಲ್ ಜೊತೆಗೆ ಇದು ಇತ್ತು ಅಂದ್ರೆ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ, ಅದನ್ನು ಸೇವಿಸೋದಿಕ್ಕೆ ಅರ್ಹ ಅಂತೇಳಿ ಇದು ಸರ್ಕಾರದ ಒಂದು ಸಂಸ್ಥೆ ಆಗಿದೆ. ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ 3.5ನ ಡಿಸ್ಕಸ್ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನಿಮಗೆ ಟೆಕ್ಸ್ಟ್ ಬುಕ್ ಇನ್ಸೈಡ್ ಹೆಚ್ಚಿನ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು ಅಂದರೆ ನಮ್ಮದೇ ಇನ್ನೊಂದು ಚಾನಲ್ಲು ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಇದೆ, ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ಆ್ಯಂಡ್ ದೆನ್ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕನ್ನಡ ಮೀಡಿಯಮಲ್ಲಿ, ಇಂಗ್ಲೀಷ್ ಮೀಡಿಯಮಲ್ಲಿ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೇಳಿ. ನೋಟಿಫಿಕೇಶನ್ ಬರುತ್ತೆ ಈಸಿಯಾಗಿ, ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ಹಾಗಾಗಿ. ಆ್ಯಂಡ್ ದೆನ್ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ, ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. ವಾಟ್ ಈಸ್ ಬ್ಯಾಲೆನ್ಸ್ಡ್ ಡಯಟ್? ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಏನು? Identify which of the food is a junk food in potato wafers and roasted chana. ಇವೆರಡರಲ್ಲಿ ಯಾವುದು ಜಂಕ್ ಫುಡ್ ಅಂತ ಐಡೆಂಟಿಫೈ ಮಾಡಿ. Write the nutritional information of potato wafers and roasted chana. ಎರಡರದ್ದು ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ ಬರೀಬೇಕು, ಟೇಬಲ್ ಬರೀರಿ. ಆನ್ಸರ್. Consuming the junk food, the person's suffering from what? ಜಂಕ್ ಫುಡ್ನ ಕನ್ಸ್ಯೂಮ್ ಮಾಡೋದ್ರಿಂದ ಪರ್ಸನ್ ಏನು ಸಫರ್ ಮಾಡ್ತಾನೆ? ಒಬೆಸಿಟಿ ಬರುತ್ತೆ, ಹೆಲ್ತ್ ಇಶ್ಯೂಸ್ ಆಗುತ್ತೆ. ವಾಟ್ ಈಸ್ ಜಂಕ್ ಫುಡ್? ಜಂಕ್ ಫುಡ್ ಅಂದರೆ ಏನು? ರೈಟ್ why the junk food, in junk food have contain moreover high and contain very low content. Name the high content and low content in the junk food. ಜಂಕ್ ಫುಡ್ಡಲ್ಲಿ ಇರ್ತಕ್ಕಂಥ ಹೈ ಕಂಟೆಂಟ್ ಯಾವುದು, ಲೋ ಕಂಟೆಂಟ್ ಯಾವುದು ನೇಮ್ ಮಾಡಿ. ಹೈ ಕಂಟೆಂಟ್ ಅಂದರೆ ಹೈ ಶುಗರ್ ಆ್ಯಂಡ್ ಫ್ಯಾಟ್ ಇರುತ್ತೆ, ಲೋ ಕಂಟೆಂಟ್ ಪ್ರೋಟೀನ್ ಇದಿರುತ್ತೆ. ನೇಮ್ ದ ಡಾಕ್ಟರ್ ಪೋಷಿತಾ ಸ್ಟೇಟ್ಮೆಂಟ್. ಡಾಕ್ಟರ್ ಪೋಷಿತಾ ಅವ್ರ ಸ್ಟೇಟ್ಮೆಂಟ್ನ ಬರೀಬೇಕು. ಹೆಲ್ತ್ ಅದು. Write the full form of FSSAI.
ವಾಟ್ ಈಸ್ FSSAI? ನೆಕ್ಸ್ಟ್ ಕ್ವಶನ್. FSSAI ಅನ್ನೋದು ಏನಿದೆ? ಇದು ಒಂದು ಗವರ್ನಮೆಂಟ್ ಏಜೆನ್ಸಿ, ರೆಗ್ಯುಲೇಟ್ ದ ಫುಡ್ ಕ್ವಾಂಟಿಟಿ. ನೇಮ್ ದ ಆರ್ ಗಿವ್ ಎಕ್ಸಾಂಪಲ್ಸ್ ಆಫ್ ಫಾರ್ಟಿಫೈಡ್ ಫುಡ್ಗೆ ಎಕ್ಸಾಂಪಲ್. ಅದು ಅಯೋಡೈಸ್ಡ್ ಮತ್ತು ಬೇಬಿ ಫುಡ್ಸ್. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ನೀವೇ ಆದಷ್ಟು ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ, ಪ್ಲೇ ಲಿಸ್ಟ್ನ ಚೆಕ್ ಮಾಡಿ, ಒಂದು ಲೆಸನ್ನ ಕಂಪ್ಲೀಟ್ ಎಕ್ಸ್ಪ್ಲೇಷನ್ನು ಆ್ಯಂಡ್ ನೋಟ್ಸು ನಿಮಗೆ ಸಿಗುತ್ತೆ. ಓಕೆನಾ? ಓಕೆ ಮೈ ಡೇ ಸ್ಟೂಡೆಂಟ್, ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ವಿಡಿಯೋನ ಕೇಳಿಸ್ಕೊಂಡ್ಮೇಲೆ ಅವ್ರ ಜೊತೆನೂ ಡಿಸ್ಕಸ್ ಮಾಡಿ ಎಲ್ಲರೂ ಸೇರಿ ಆನ್ಸರ್ ಮಾಡಿಕೊಂಡು ಅಡಿಷನಲ್ ಕ್ವಶನ್ಸ್ ಆಗಿ ಬರೆದಿಟ್ಕೊಳ್ಳಿ. ಥ್ಯಾಂಕ್ ಯು.